ನಮ್ಮ ರಾಜಕಾರಣಿಗಳ ಮಾತುಗಳನ್ನು ನೋಡ್ಕೊಂಡು ಬನ್ನಿ. ಭಾಷೆ ತಲೆ ತಗ್ಗಿಸ್ಬೇಕು ನಾಚಿಕೆಯಿಂದ. ಅಷ್ಟರ ಮಟ್ಟಿಗೆ ನಮ್ಮ ಭಾಷೆಯ ಬಳಕೆ ನಮ್ಮ ರಾಜಕಾರಣಿಗಳಲ್ಲಿ ಇರ್ತಕ್ಕಂಥ. ಯಾಕೆ ಅಂತಂತಂದರೆ ಮನುಷ್ಯತ್ವವನ್ನೇ ಕಳ್ಕೊಂಡಿದ್ದಾರೆ. ಜಾಗತಿಕವಾಗಿ ಎಲ್ಲರೂ ಸೋಲನುಭವಿಸ್ತಾ ಇದ್ದೀವಿ. ಪರಾಭವ ಸಂವತ್ಸರದ ಯುಗಾದಿಯ ಈ ದಿವಸ ನಿಮಗೆಲ್ಲರಿಗೂ ಶುಭಾಶಯ ಅಂತ ಹೇಳಲೇಬೇಕು. ಯಾಕೆ ಅಂತಂದರೆ ಜಗತ್ತಿಗೇನೇ ಶುಭವನ್ನು ಕೋರುವಂಥ ದುರ್ದಿನಗಳಲ್ಲಿ ನಾವು ಬದುಕ್ತಾ ಇದ್ದೀವಿ. ಜಾಗತಿಕವಾಗಿ ಈ ಹೊತ್ತು ಮಾರಣ ಹೋಮ ನಡೀತಾ ಇದೆ. ಯುದ್ಧದ ಹೆಸರಿನಲ್ಲಿ ಮಾರಣ ಹೋಮ ನಡೀತಾ ಇದೆ. ಅದಕ್ಕೇನೆ ಇಲ್ಲಿ ದೊಡ್ಡವಾಡ ಅವರು ಹಾಡಿದಂಥ ಕಣವಿಯವರ ಕೆಲವು ಸಾಲುಗಳನ್ನು ಸುಮ್ಮನೆ ಬರ್ಕೊಂಡು, ನಾನು ಯೋಗೇಶ್ ಮಾಸ್ತರು ಅದನ್ನು ಕೇಳ್ತಾ ಇದ್ದಾಗ ನನಗೆ ಕುತೂಹಲದಲ್ಲಿ ಬರ್ಕೊಳ್ತಾ ಹೋದೆ. ಯಾವ ಜೀವದ ರಕ್ತ ಬಸಿದು ಬಾನಂಚಿನಲ್ಲಿ ಹೆಪ್ಪುಗಟ್ಟಿತು ಹೀಗೆ ಸೂರ್ಯಬಿಂಬ. ಇದು ತುಂಬ ವಿಷಾದವಾದ ಗೀತೆ. ಯುಗಾದಿ ಹಬ್ಬದ ದಿನದಲ್ಲಿ ಕಣವಿಯವರ ಕಣ್ಣಿಗೆ ಕಂಡದ್ದು ಸೂರ್ಯಬಿಂಬ. ಹೇಗೆ? ಅದು ಹೆಣ್ಣಿನ ಕುಂಕುಮವಾಗಿ ಕಾಣಲಿಲ್ಲ, ಬೇರೆ ಯಾವುದೇ ಸಂಭ್ರಮದ ಬಿಂಬವಾಗಿ ಕಾಣಲಿಲ್ಲ. ಅದು ಕಂಡದ್ದು ಯಾವ ಜೀವದ ರಕ್ತ ಬಸಿದು ಬಾನಂಚಿನಲ್ಲಿ ಹೆಪ್ಪುಗಟ್ಟಿತು ಹೀಗೆ ಸೂರ್ಯಬಿಂಬ. ಮುಂದುವರೆದು ಹೇಳ್ತಾರೆ, ಕೂಗುವ ಸುನಾದಿಯಲ್ಲಿ ಉತ್ಸವದ ದನಿಯುವುದು. ಇವತ್ತು ಯುಗಾದಿ ಹಬ್ಬವನ್ನು ಆಚರಿಸ್ತಾ ಇದ್ದೀವಿ ಉತ್ಸವದಿಂದ, ಉತ್ಸಾಹದಿಂದ. ಆದರೆ ಆ ದನಿಯೊಳಗೆ ಏನಿದೆ ಸ್ವಲ್ಪ ನಾವು ಆತ್ಮಾವಲೋಕನ ಮಾಡಿಕೊಳ್ತು ಅಂತಂದರೆ, ಈ ಸಂಭ್ರಮದ ಹಿಂದೆಯೂ ಕೂಡ ಸಂಕಟವೇ ಇದೆ. ಯಾಕೆಂದರೆ ಸುಮ್ಮನೆ ಒಂದು ಘಟನೆ, ಸಣ್ಣ ಒಂದು ರೀತಿ ಘೋರವಾದ ಘಟನೆ, ಆದರೆ ಅಂಥವು ಎಷ್ಟು ನಡೆದಿವೆಯೋ ಗೊತ್ತಿಲ್ಲ. ಇರಾನ್ನಲ್ಲಿ 164 ಮಕ್ಕಳು, ಶಾಲೆಯಲ್ಲಿ ಆಹುತಿಯಾದ ಮಕ್ಕಳಿದಾರಲ್ಲ, ಬಾಂಬಿಗೆ ಆಹುತಿಯಾದ ಮಕ್ಕಳು, ಅವರೆಲ್ಲರನ್ನೂ ಕೂಡ ಸಾಲಾಗಿ ಸಾಮೂಹಿಕ ಸಮಾಧಿ ಮಾಡಿದ ಚಿತ್ರವನ್ನು ನೀವೆಲ್ಲ ನೋಡಿದ್ದೀರಿ. ಈ ಯುಗಾದಿಯ ಸಂದರ್ಭದೊಳಗೆ ಅದು ನಮ್ಮ ಕಣ್ಣಿಗೆ ಬರಲಿಲ್ಲ ಅಂದರೆ ನಾವು ಮನುಷ್ಯರಲ್ಲ. ನಾವು ಮನುಷ್ಯರು ನಿಜವಾಗಿಯೂ ಮನುಷ್ಯರಾಗಿದ್ದೀವಿ ಅಂತಂದರೆ ನನ್ನೊಬ್ಬನ ಸುಖ ಅಲ್ಲ, ನನ್ನ ಕುಟುಂಬದ ಸುಖ ಅಲ್ಲ, ಜಾಗತಿಕವಾಗಿಯೂ ಕೂಡ ನಾವು ಸ್ಥಿತಿಗತಿಗಳು ಏನಾಗ್ತಾ ಇವೆ ಎನ್ನುವುದರ ಪರಿವೆಯೊಳಗೆ ಪ್ರಜ್ಞೆ ಇಟ್ಟುಕೊಂಡಂತೆ ನಾವು ಬದುಕಬೇಕಾಗತ್ತೆ. ಅದಕ್ಕೇನೆ ಸಾಹಿತ್ಯ ಇಂಥ ತ್ರಿಕಾಲ ಪ್ರಜ್ಞೆಯ ಅರಿವನ್ನು ಮನುಷ್ಯನಿಗೆ ಕೊಡಬೇಕು. ತ್ರಿಕಾಲ ಪ್ರಜ್ಞೆ. ಅದು ಯಾವುದು ತ್ರಿಕಾಲ ಪ್ರಜ್ಞೆ? ಚರಿತ್ರೆ, ವರ್ತಮಾನ, ಭವಿಷ್ಯ. ಚರಿತ್ರೆಯನ್ನು ಅರ್ಥ ಮಾಡಿಕೊಂಡಂತೆ ವರ್ತಮಾನವನ್ನು ನಾವು ಅರ್ಥೈಸಬೇಕು. ವರ್ತಮಾನವನ್ನು ಅರ್ಥೈಸಿದ ರೀತಿಯೊಳಗೆ ಭವಿಷ್ಯವನ್ನು ನಾವು ಕಟ್ಟಬೇಕು. ಇದು ಎಲ್ಲ ಕಲಾವಿದರು, ಎಲ್ಲ ದಾರ್ಶನಿಕರು, ಎಲ್ಲ ಸಾಧಕರು ತ್ರಿಕಾಲ ಪ್ರಜ್ಞೆಯೊಳಗೆ ಬದುಕು ಕಟ್ಟಿಕೊಳ್ಳುತ್ತಾ ಭವಿಷ್ಯವನ್ನು ರೂಪಿಸಿದ್ದರ ಒಂದು ಸ್ಥಿತಿ. ಅಂಥ ಬದುಕಿನೊಳಗೆ ನಾವಿದ್ದೇವೆ. ಇಂಥ ಬದುಕಿನೊಳಗಿರಬೇಕಾದಾಗ ಅದಕ್ಕೇನೆ ಕವಿಯಾದವನು ಏನು ಬರೀತಾನೆ ಅಂತಂದಾಗ ಲೋಕದ ಸಂಕಟವನ್ನು ತನ್ನ ಸಂಕಟವಾಗಿ ತೆಗೆದುಕೊಂಡ ರೀತಿ ಒಳಗೇ ಬರೀತಾ ಹೋಗ್ತಾನೆ. ಆ ದೃಷ್ಟಿಯಲ್ಲೇನೆ ಮುಷ್ಟಿಯಲ್ಲಿ ಜೀವ ಹಿಡಿದು ಮಲಗಿದೆ ಮಗುವು ಹೀಗೆ. ಕಣವಿಯವರ ಪದ್ಯದಲ್ಲಿ ಬರ್ತಕ್ಕಂಥ ಒಂದು ಸಾಲು, ಮುಷ್ಟಿಯಲ್ಲಿ ಜೀವ ಹಿಡಿದು ಮಲಗಿದೆ ಮಗುವು ಹೀಗೆ. ಮುಷ್ಟಿಲಿ ಜೀವ ಹಿಡ್ಕೊಳ್ಳೋದು ಅಂತನ್ನೋದು ಇದೆಯಲ್ಲ, ಎಂಥ ಸಾವಿನ ಭಯದ ಒಳಗೆ ನಾವು ಬದುಕು ಕಟ್ಟಿಕೊಳ್ತಾ ಇದ್ದೀವಿ ಅನ್ನೋದಕ್ಕೆ. ನನಗೆ ಇಡೀ ಆ ಹಾಡು ಈ ಹೊತ್ತಿನ ನಮ್ಮ ಜಾಗತಿಕ ಸಂದರ್ಭದೊಳಗೆ ನಾವು ಆಚರಿಸುತ್ತಿರುವ ಯುಗಾದಿಯ
ಒಂದು ರೀತಿಯ ಆತ್ಮವಿಮರ್ಶೆಯ ರೂಪದೊಳಗೆ ಹರಿದಂಥ ಒಂದು ಭಾವಗೀತೆ ಅಂತ ನನಗೆ ಅನಿಸಿರ್ತಕ್ಕಂಥದ್ದು. ಇಂಥ ಹೊತ್ತಿನಲ್ಲಿ ನನಗೆ ಅದಕ್ಕೇನೆ ಇಂಥ ಗೋಷ್ಠಿಗಳನ್ನು ಯಾಕೆ ಆಚರಿಸ್ತೇವೆ ಅಂದರೆ, ಆತ್ಮವಿಮರ್ಶೆ ಮಾಡಿಕೊಂಡ ರೀತಿಯೊಳಗೆ ಸಮಾಜವನ್ನು ಕೂಡ ವಿಮರ್ಶೆ ಮಾಡುತ್ತಾ ಬದುಕನ್ನು ಹಸನು ಮಾಡಬೇಕು ಎನ್ನುವ ಉದ್ದೇಶವನ್ನು ಇಟ್ಕೊಂಡಂತೆ ನಾವು ಇಂಥ ಸಮಾರಂಭಗಳನ್ನು ಮಾಡ್ತೇವೆ. ಕಾರಣ ಇಷ್ಟೇನೆ, ಎಲ್ಲಿ ಯಾವ ಸಮಾಜದೊಳಗೆ ಸಾಹಿತ್ಯಿಕ ಮನಸ್ಸು ಇರುತ್ತೋ, ಕಲಾತ್ಮಕ ಸಾಂಸ್ಕೃತಿಕ ಮನಸ್ಸು ಇರುತ್ತೋ, ಅಂಥ ಕಡೆಯಲ್ಲಿ ಶಾಂತಿ ಇರುತ್ತೆ, ಪ್ರೇಮ ಇರುತ್ತೆ, ಪ್ರೀತಿ ಇರುತ್ತೆ. ಇಲ್ಲದೆ ಹೋಯಿತು ಅಂತಂದರೆ ದ್ವೇಷವನ್ನು ಬಿತ್ತುತ್ತಾರೆ, ಹಿಂಸೆ ಕ್ರೌರ್ಯವನ್ನು ಬೆಳೀತಾರೆ. ಇವತ್ತು ಜಾಗತಿಕವಾಗಿ ರಾಜಕಾರಣವನ್ನು ಹಿಡಿದ ಮನಸ್ಸುಗಳು ಸಾಂಸ್ಕೃತಿಕ ಮನಸ್ಸುಗಳಲ್ಲ, ಸಾಹಿತ್ಯಿಕ ಮನಸ್ಸುಗಳಲ್ಲ. ಜಾಗತಿಕವಾಗಿ ನೀವು ನೋಡ್ಕೊಂಡು ಬನ್ನಿ, ನೆತನ್ಯಾಹುವಿನಿಂದ ಹಿಡಿದು ಅವನು ಬದುಕಿದಾನೋ ಸತ್ತಿದಾನೋ ಗೊತ್ತಿಲ್ಲ ಇವತ್ತು ಕೂಡ, ಇನ್ನೂ ಅದು ದೊಡ್ಡ ಡೌಟೇನೇನೆ. ಇಂಥ ಸಂದರ್ಭದೊಳಗೆ ನಾನು ಯಾತಕ್ಕೆ ಮಾತಾಡ್ತಾ ಇದ್ದೀನಿ ಅಂದರೆ, ಸಾಹಿತ್ಯ ಜನಜೀವನದ ಪ್ರತಿಬಿಂಬವೂ ಹೌದು, ಅದು ಗತಿಬಿಂಬವೂ ಆಗಬೇಕು. ಆ ದೃಷ್ಟಿಯಿಂದಲೇನೆ ನನಗೆ ಇವತ್ತು ನೋಡ್ಕೊಂಡು ಬನ್ನಿ, ಟ್ರಂಪ್ನಿಂದ ಹಿಡಿದು ನೆತನ್ಯಾಹುನಿಂದ ಹಿಡಿದು ಬೇರೆ ಯಾವುದೇ ದೇಶದೊಳಗಿನ ರಾಜಕಾರಣಿಗಳಲ್ಲಿ ಇರ್ತಕ್ಕಂಥದ್ದು ಕ್ರೌರ್ಯ, ಯುದ್ಧೋನ್ಮಾದ, ಹಿಂಸೆ, ಶಾಂತಿ ಅಲ್ಲ ಅವರಿಗೆ. ಗಾಂಧಿ ಯಾಕೆ ಬೇಕಾಗ್ತಾರೆ ನಮಗೆ? ಅಹಿಂಸೆ, ಸತ್ಯಾಗ್ರಹ ಇವುಗಳ ಮುಖೇಣವಾಗಿ ಜಗತ್ತಿನ ಶಾಂತಿಯನ್ನು ನಿರೀಕ್ಷಿಸಿದಂಥ ಮಹಾತ್ಮ. ಅದು ನಮಗೆ ಬೇಕಾಗಿರುವಂಥದ್ದು. ಅದಕ್ಕೋಸ್ಕರಲೇನೇ ನಾವು ನಮ್ಮ ನಾಯಕರುಗಳನ್ನು ಯಾರನ್ನ ಆರಿಸ್ಕೊಳ್ತೀವಿ ಅನ್ನೋದ್ರ ಮೇಲೆ ನಮ್ಮ ಭವಿಷ್ಯವನ್ನು ನಾವು ನಿರ್ಧರಿಸ್ಕೊಳ್ತೇವೆ. ಇವತ್ತು ಅಮೆರಿಕಾದಲ್ಲಿ ಟ್ರಂಪ್ ಅಲ್ಲದೆ ಒಬಾಮಾ ಇದ್ದಿದ್ದರೆ ಈ ಜಾಗತಿಕ ಯುದ್ಧ ನಡೀತಾ ಇತ್ತ? ಸ್ವಲ್ಪ ಹಾಗೆ ಯೋಚನೆ ಮಾಡಿಕೊಳ್ಳೋಣ. ಒಬಾಮಾ ಇದ್ದಿದ್ದರೆ ಈ ಜಾಗತಿಕ ಯುದ್ಧ ನಡೀತಾ ಇತ್ತ? ಯಾರು ತಪ್ಪಿರೋದು? ಪ್ರಜಾಪ್ರಭುತ್ವದ ಶಕ್ತಿ ಏನು? ಅದಕ್ಕೋಸ್ಕರಲೇನೇ ಪ್ರಜೆಗಳು ಅರಿವುಗೇಡಿಗಳಾದರೆ ಪ್ರಜಾಪ್ರಭುತ್ವ ಅಡ್ಡಹಾದಿ ಹಿಡಿಯುತ್ತೆ. ಅಡ್ಡಹಾದಿ ಹಿಡಿದ ಪ್ರಜಾಪ್ರಭುತ್ವದೊಳಗೆ ಇಂಥ ಅಡ್ನಾಡಿಗಳು ಬರ್ತಾರೆ. ಅಡ್ನಾಡಿಗಳು ಬಂದು ಜಗತ್ತಿನ ಶಾಂತಿಯನ್ನು ನಾಶ ಮಾಡ್ತಾರೆ. ಇದು ನಾವೆಲ್ಲರೂ ಕೂಡ ಯೋಚನೆ ಮಾಡಬೇಕಾಗಿರ್ತಕ್ಕಂಥದ್ದು, ನಾವು ಯೋಚನೆ ಮಾಡಬೇಕಾಗಿರೋದು. ಇಂಥ ಹಿನ್ನೆಲೆಯೊಳಗೆ ನನಗೆ ಈ ಹೊತ್ತಿನ ಈ ಕವಿಗೋಷ್ಠಿಗಳಲ್ಲಿ ನಾವು ಏನನ್ನು ಶೋಧಿಸ್ತೇವೆ ಅಂತಂದರೆ, ಮನುಷ್ಯತ್ವವನ್ನು, ಮಾನವೀಯ ಪ್ರೀತಿಯನ್ನು ಶೋಧಿಸಬೇಕು. ನಮ್ಮ ಮಕ್ಕಳಿಗೆ ನಾವು ಕೊಡಬೇಕಾದದ್ದು. ಯಾಕೆ ಅಂದರೆ, ನಮ್ಮ ಕನ್ನಡದ ಒಬ್ಬಳು ಜನಪದ ತಾಯಿ ತನ್ನ ಮಗುವಿಗೆ ಅನ್ನ ತಿನ್ನಿಸ್ಬೇಕಾದ್ರೆ ಪದೇ ಪದೇ ಹೇಳ್ತಿರ್ತೀನಿ ಈ ತ್ರಿಪದಿಯನ್ನು ನಾನು. ಯಾಕೆ ಅಂತಂದರೆ, ಅಷ್ಟರ ಮಟ್ಟಿಗೆ ನಮ್ಮ ಜನಪದ ಯಾವತ್ತಿಗೂ ಕೂಡ ಹಿಂಸೆಯನ್ನು ಹಾರೈಸಿದ್ದಲ್ಲ. ಅವಳು ಮಗುವಿಗೆ ಅನ್ನ ತಿನ್ನಿಸ್ತಾ ಹಾಡು ಹೇಳ್ತಾಳೆ, ಕಥೆ ಹೇಳ್ತಾಳೆ. ಎಂಥ ಕಥೆಗಳು, ಎಂಥ ಹಾಡುಗಳು. ಒಂದು ತ್ರಿಪದಿ ನಿಮ್ಗೆ ನೆನಪಿಸ್ತಾ ಇದ್ದೀನಿ. ಆಚಾರಕ್ಕರಸಾಗು, ನೀತಿಗೆ ಪ್ರಭುವಾಗು, ಮಾತಿನಲ್ಲಿ ಚೂಡಾಮಣಿಯಾಗು, ಎಲೆ ಕಂದ ಜಗಕ್ಕೆ ನೀ ಜ್ಯೋತಿಯೇ ಆಗು. ಇದು ನಮ್ಮ ಯಾವುದೇ ವಿಶ್ವವಿದ್ಯಾಲಯದಲ್ಲಿ ಓದದೇ ಇದ್ದ ಅನುಭವ, ಜಗತ್ತಿನೊಳಗೆ ತಾನು ಬದುಕನ್ನು ಕಂಡು ಉಂಡಂಥ ಹೆಣ್ಣು ಮಗಳೊಬ್ಬಳ ಬಾಯಿಯೊಳಗೆ ಬರುವಂಥ ಒಂದು ತ್ರಿಪದಿ. ಆಚಾರಕ್ಕೆ ನಮ್ಮ ನಡೆಗೆ ನೀನು ಅರಸನಾಗಬೇಕು. ಅರಸ ಅಂತನ್ನೋದಕ್ಕೂ ಆ ನಡೆ ಅನ್ನೋದಕ್ಕೂ ಇರುವ ಸಂಬಂಧ ನೀವು ಗಮನಿಸಬೇಕು. ಮತ್ತೊಬ್ಬರು ಪ್ರಶ್ನೆ ಮಾಡೋದಲ್ಲ. ಆ ರೀತಿಯಲ್ಲಿ ನಿನ್ನ ನಡೆ ಇರಬೇಕು, ನಿನ್ನ ನುಡಿಯೂ ಹಾಗೆ ಇರಬೇಕು. ಮಾತಿನಲ್ಲಿ ಚೂಡಾಮಣಿಯಾಗು, ಮಾತಿನಲ್ಲಿ ಚೂಡಾಮಣಿ. ಇವತ್ತಿನ ನಮ್ಮ ರಾಜಕಾರಣಿಗಳ ಮಾತುಗಳನ್ನು ನೋಡ್ಕೊಂಡು ಬನ್ನಿ. ಭಾಷೆ ತಲೆ ತಗ್ಗಿಸ್ಬೇಕು ನಾಚಿಕೆಯಿಂದ. ಅಷ್ಟರ ಮಟ್ಟಿಗೆ ನಮ್ಮ ಭಾಷೆಯ ಬಳಕೆ ನಮ್ಮ ರಾಜಕಾರಣಿಗಳಲ್ಲಿ ಇರ್ತಕ್ಕಂಥ. ಯಾಕೆ ಅಂತಂತಂದರೆ, ಮನುಷ್ಯತ್ವವನ್ನೇ ಕಳ್ಕೊಂಡಿದ್ದಾರೆ, ತಾಯಿಯ ಹೃದಯವನ್ನೇ ಕಳ್ಕೊಂಡಿದ್ದಾರೆ.
ಇಂಥ ಸ್ಥಿತಿಯ ಒಳಗೆ ಜಗತ್ತು ನಾವು ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಏನು ಕೊಡ್ತಾ ಇದ್ದೀವಿ, ಏನು ಬಿಟ್ಟು ಹೋಗ್ತಾ ಇದ್ದೀವಿ ಎನ್ನುವ ಆತಂಕದೊಳಗೆ ನಾವು ಬದುಕ್ತಾ ಇದ್ದೀವಿ. ಆ ದೃಷ್ಟಿಯಿಂದಲೇ ನನಗೆ ಅನ್ನಿಸ್ತಕ್ಕಂಥದ್ದು, ಮುಖವಾಡವಿರದಂಥ ಮುಖವನ್ನರಸುತ್ತಿರುವೆ. ಕಣವಿಯವ್ರು ಹೇಳೋದು, ಮುಖವಾಡ ಇರದೇ ಇರತಕ್ಕಂಥ ಮುಖವನ್ನು ಅರಸುತ್ತಿದ್ದೇನೆ. ಯಾವುದರದು? ಮುಖವಾಡದ ಎದುರಿಗೆ ನಾನು ಇದನ್ನು ಹುಡುಕ್ತಾ ಇದ್ದೀನಿ ಎನ್ನುವ ಮಾತುಗಳನ್ನು ಕಣವಿಯವರು ಹೇಳ್ತಾ ಇದ್ದಾರೆ. ನಾವು ಇವತ್ತೂ ಕೂಡ ಈ ಹಿಂಸಾ ರಭಸಮತಿಗಳಿದಾರಲ್ಲ, ಈ ಹಿಂಸಾ ರಭಸಮತಿಗಳ ನಡುವೆ ಅಹಿಂಸೆಯ ಗಾಂಧಿಯನ್ನು ಹುಡುಕ್ತಾ ಇದ್ವಿ. ಈ ದೇಶದಲ್ಲಿ ಗಾಂಧಿಯನ್ನು ಓಡಿಸಿದ್ದಾರೆ. ಈ ದೇಶದಲ್ಲಿ ಗಾಂಧಿ ಇಲ್ಲ ಈಗ. ಇವತ್ತು ಸೌತ್ ಆಫ್ರಿಕಾದೊಳಗೆ ಗಾಂಧಿಯನ್ನು ಎಸೆದ ಜಾಗದೊಳಗೆ ಯಾವುದದು, ಆ ಸೇಂಟ್ ಪೀಟರ್ಸ್ ಮಾರಿಸ್ಬರ್ಗ್ ಆ ರೈಲ್ವೆ ಸ್ಟೇಷನ್ನಲ್ಲಿ ಚಲಿಸುತ್ತಿದ್ದ ರೈಲಿನಿಂದ ನೀನು ಒಬ್ಬ ಇಂಡಿಯನ್ ಕೂಲಿ, ಅದೇ ಬ್ಲ್ಯಾಕ್ ಅಂತಲೇ ಹೇಳೋದು, ಇಂಡಿಯನ್ ಕೂಲಿ ಅಂತಾರೆ, ಅಲ್ಲಿ ಕೂಲಿ ಅಂತ ಕರಿತಾ ಇದ್ದಿದ್ದು. ಇಂಥವನು ನೀನು ಫಸ್ಟ್ ಕ್ಲಾಸ್ ಬೋಗಿ ಒಳಗೆ ಪ್ರಯಾಣಿಸ್ತಾ ಇದೆಯಾ ಅಂತಂದು ಇಬ್ಬರು ಬ್ರಿಟಿಷರು ಎಸಿತಾರೆ ಅವರನ್ನು ಕೆಳಕ್ಕೆ, ಲಗೇಜ್ ಸಮೇತವಾಗಿ. ಆ ಜಾಗಕ್ಕೆ 2022ರಲ್ಲಿ 130 ವರ್ಷ ತುಂಬಿತು. ಆ 130 ವರ್ಷ ತುಂಬಿದ ಆ ಜಾಗದೊಳಗೆ ಅಲ್ಲಿ ಪುತ್ಥಳಿ ಇದೆ, ಅದ್ರ ಕೆಳಗಡೆ ಬರೆದವ್ರೆ ಬರ್ತ್ ಪ್ಲೇಸ್ ಆಫ್ ಸತ್ಯಾಗ್ರಹ. ಸೌತ್ ಆಫ್ರಿಕಾದ ಜನ ಅದನ್ನು ಬರ್ತ್ ಪ್ಲೇಸ್ ಆಫ್ ಸತ್ಯಾಗ್ರಹ, ಮಹಾತ್ಮ ಹುಟ್ಟಿದ್ದ ಅಲ್ಲಿ. ನಮ್ಮಲ್ಲಿ ಹುಟ್ಟಿದ್ದು ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ ಮಾತ್ರ. ನಿಜವಾದ ಒಬ್ಬ ಹೋರಾಟಗಾರ, ನಿಜವಾದ ಒಬ್ಬ ಸತ್ಯಾಗ್ರಹಿ ಮಹಾತ್ಮ ಸೌತ್ ಆಫ್ರಿಕಾದಲ್ಲಿ ಹುಟ್ಟಿದ್ದು. ಇವತ್ತು ಕೂಡ ಆ ಮಹಾತ್ಮನನ್ನು ಎದೆಯಲ್ಲಿ ತುಂಬಿಕೊಂಡ ರೀತಿಯೊಳಗೆ ಪ್ರೈಮರಿ ಶಾಲೆಯಿಂದ ಉನ್ನತ ಶಿಕ್ಷಣದವರೆಗೆ ಅವರ ವಿಚಾರಗಳನ್ನು, ಬೋಧನೆಗಳನ್ನು ಮಕ್ಕಳಿಗೆ ಬೋಧಿಸ್ತಾ ಇದ್ದಾರೆ. ನಮ್ಮಲ್ಲಿ ಟೆಕ್ಸ್ಟಲ್ಲಿ ತೆಗೆದಾಕ್ತಾ ಇದ್ದೇವೆ. ಇದು ದುರ್ಗತಿ. ನಮಗೇನು ಆಗಿಲ್ಲ ಅನ್ನೋ ರೀತಿಯೊಳಗೆ ನಾವು ಬದುಕ್ತಾ ಇದ್ದೇವೆ. ಆದರೆ ಸಾಹಿತಿಗಳಿಗೆ ದೊಡ್ಡ ಜವಾಬ್ದಾರಿ ಇದೆ. ಆ ಜವಾಬ್ದಾರಿ ಅಂಥದ್ದು ಅನ್ನೋದನ್ನು ಒಂದು ಮಾತಿನಲ್ಲಿ ಹೇಳಿ, ಯಾಕೆಂದರೆ ಕವಿಗಳು ಕವನಗಳನ್ನು ಓದಬೇಕು. ಅದಕ್ಕೋಸ್ಕರ ಭುಟ್ಟೋ ಕಾಲದಲ್ಲಿ ಪಾಕಿಸ್ತಾನದಲ್ಲಿ ಇದ್ದಂಥ ಒಬ್ಬ ಕವಿ ಘನಶ್ಯಾಮ್ ಅಗರ್ವಾಲ್ ಅಂತ, ಅವನ ಪದ್ಯದ ಸಾಲುಗಳನ್ನು ನಾನು ಹೇಳಲ್ಲ, ಸಾರವನ್ನು ಮಾತ್ರ ಹೇಳಿ ನನ್ನ ಮಾತು ಮುಗಿಸ್ತೇನೆ. 4 ಜನವನ್ನು ಕುರಿತು ಅವನು ದೂಷಣೆ ಮಾಡ್ತಾನೆ. ಒಬ್ಬ ವಿಜ್ಞಾನಿಯನ್ನು, ಒಬ್ಬ ರಾಜಕಾರಣಿಯನ್ನು, ಒಬ್ಬ ಧರ್ಮಗುರುವನ್ನು, ಒಬ್ಬ ಕಲಾವಿದನನ್ನು. ವಿಜ್ಞಾನಿ, ಇವನು ಬಾಂಬ್ ಸೃಷ್ಟಿಸಿದ, ಇವನಿಗೆ 10 ಬಾರುಕೋಲು ಏಟು ಕೊಡಿ. ರಾಜಕಾರಣಿ, ಇವನು ಬಾಂಬ್ ಸೃಷ್ಟಿಸುವುದಕ್ಕೆ ಪ್ರಚೋದನೆ ನೀಡಿದ, ಇವನಿಗೆ 20 ಬಾರುಕೋಲು ಚಡಿಯೇಟು ಕೊಡಿ. ಧರ್ಮಗುರು, ಇವನು ಬಾಂಬಿಗೆ ಧರ್ಮದ ಲೇಪನವನ್ನು ನೀಡಿದ, ಇವನಿಗೆ 30 ಚಡಿಯೇಟು ಕೊಡಿ. ಇವನು ಕವಿ, ಇವನು ಕಲಾವಿದ, ಇವನು ಸಾಹಿತಿ, ಇವನಿದ್ದು ಬಾಂಬ್ ಸೃಷ್ಟಿಯಾಯಿತು, ಇವನಿಗೆ 100 ಬಾರುಕೋಲು ಚಡಿಯೇಟು ಕೊಡಿ. ಸಾಮಾಜಿಕ ಹೊಣೆಗಾರಿಕೆ ಎನ್ನುವುದು ಸಾಹಿತ್ಯಕ್ಕೆ, ಕಲಾಕ್ಷೇತ್ರಕ್ಕೆ ಎಷ್ಟು ಮುಖ್ಯ ಎನ್ನುವುದನ್ನು ಅವನು ಘನಶ್ಯಾಮ್ ಅಗರ್ವಾಲ್ ಎನ್ನುವ ಪಾಕಿಸ್ತಾನದ ಕವಿ ಭುಟ್ಟೋ ಕಾಲದಲ್ಲಿ ಹೇಳ್ತಾನೆ. ಭುಟ್ಟೋ ಕಾಲದಲ್ಲಿ ಅವನು ಸೆರೆವಾಸವನ್ನು ಅನುಭವಿಸಿದವನು. ಆದ್ದರಿಂದ ಬರೆಯೋದು ಮುಖ್ಯ ಅಲ್ಲ, ಬರೆಯೋದರ ಜೊತೆಗೆ ನಾವು ಬರೆದಂತೆ ಬದುಕುವುದೂ ಕೂಡ ಮುಖ್ಯ. ಬೊಗಳೆ ಹೇಳ್ಕೊಳ್ತಿರ್ತೀವಿ ನಾವು, ಮುಖವಾಡದ ಹಿಪೋಕ್ರೇಟ್ಸ್. ನಮ್ಮ ಕಾಲಮಾನದಲ್ಲಿ ಇರ್ತಕ್ಕಂಥ ಬಹುತೇಕ ಸಾಹಿತಿಗಳು ಹಿಪೋಕ್ರೇಟ್ಸ್. ನಾವೆಲ್ಲರೂ ಕೂಡ ನಾವು ಆತ್ಮಾವಲೋಕನ ಮಾಡಿಕೊಂಡಂತೆ ಮಾತನಾಡೋಣ. ನಮ್ಮ ಈ ದುರ್ಗತಿಗಳಿಗೆ ನಾವು ಕಾರಣರು ಅಲ್ಲ ಅಂತ ಅಂದ್ಕೊಂಡ್ರೆ ನಮಗಿಂತ ಆತ್ಮದ್ರೋಹಿಗಳಿಲ್ಲ. ಆ ದೃಷ್ಟಿಯಿಂದ ಆತ್ಮಾವಲೋಕನದ ವೇದಿಕೆಗಳಾಗಲಿ, ಜಗತ್ತಿಗೆ ಶಾಂತಿಯನ್ನು ಹಾರೈಸುವಂಥ ತಾಯಿ ಹೃದಯವನ್ನು ಎಲ್ಲರೆದೆಯೊಳಗೆ ಬಿತ್ತುವ ಕೆಲಸವನ್ನು ಕಲಾವಿದರುಗಳು, ಸಾಹಿತಿಗಳು, ದಾರ್ಶನಿಕರು, ಸಾಧಕರು ಮಾಡ್ತಾ, ಸಮಾಜ ಸುಧಾರಕರು ಎಲ್ಲರೂ ಮಾಡ್ತಾ ಹೋಗಲಿ
ಎಂಬುದಾಗಿ ಇಲ್ಲಿ ಹಾರೈಸುತ್ತಾ ಈ ಒಂದು ಅವಕಾಶದಲ್ಲಿ ನನಗೆ ಭಾಗಿಯಾಗೋದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಪದ ದೇವರಾಜ್ ಅವರಿಗೆ, ಅವರ ಬಳಗಕ್ಕೆ, ಮತ್ತು ನನ್ನ ಜೊತೆಯೊಳಗೆ ಇಲ್ಲಿ ಕುಳಿತಿರ್ತಕ್ಕಂಥ ಎಲ್ಲ ಕವಿಗಳಿಗೆ, ಸ್ನೇಹಿತರಿಗೆ, ನನ್ನ ಮಾತುಗಳನ್ನು ಕೇಳಿರ್ತಕ್ಕಂಥ ತಮ್ಮೆಲ್ಲರಿಗೂ ಕೂಡ ವಂದಿಸಿ ನನ್ನ ಮಾತು ವಿರಾಮ ಕೊಡ್ತೇನೆ. ಎಲ್ರಿಗೂ ಶರಣಾರ್ಥಿ.